ನಿನಗಾಗಿ ಭಾಗ 33. ದಮಯಂತಿ ಅವನ ಕೂದಲನ್ನು ತನ್ನ ಬೆರಳುಗಳಿಂದ ಆಡಿಸುತ್ತಿರುತ್ತಾಳೆ. ಅವಳ ಕಣ್ಣೀರು ನಿಧಾನವಾಗಿ ನಿಲ್ಲುತ್ತದೆ. ಈಗಲೂ ಕೂಡ ಅವನ ತಲೆ ಅವಳ ತೊಡೆಯ ಮೇಲೆ ಇದೆ. ಅವನ ಉಸಿರು ಅವಳ ತೊಡೆಗಳಿಗೆ ನಿಧಾನವಾಗಿ ತಾಗುತ್ತಿದೆ. ಇದರಿಂದ ಬಿಸಿಯಾಗುತ್ತಿದೆ ಅವಳ ತೊಡೆಗಳು. ಒಂದು ರೀತಿ ಅವಳಿಗೆ ವಿಚಿತ್ರವಾಗಿ ಸುಖವಾಗುತ್ತಿರುತ್ತದೆ. ಅವನ ಕಣ್ಣುಗಳಿಗೆ, ಮೂಗಿನ ಮೇಲೆ, ಹಣೆಯ ಮೇಲೆ ಮುತ್ತುಗಳನ್ನು ಕೊಡುತ್ತಾಳೆ. ಅವನ ಗಡ್ಡವನ್ನು ಹಿಡಿದುಕೊಂಡು ಅಲ್ಲಾಡಿಸುತ್ತಿರುತ್ತಾಳೆ. ಚಿಕ್ಕ ಮಕ್ಕಳಿಗೆ ಗೊಂಬೆಯನ್ನು ಕೊಟ್ಟರೆ ಯಾವ ರೀತಿ ಅದನ್ನು ಕೀಳುತ್ತದೆ, ಅದೇ ರೀತಿ ದಮಯಂತಿ ವಿಚಿತ್ರವಾಗಿ ಅವನನ್ನು ಮುದ್ದು ಮಾಡುತ್ತಿದ್ದಾಳೆ. ಪದೇ ಪದೇ ದಮಯಂತಿ ಅಂತ ಅವಳ ಹೆಸರನ್ನು ಕರೆಯುತ್ತಿರುತ್ತಾನೆ. ಅವಳಿಗೆ ಖುಷಿಯಾಗುತ್ತಿರುತ್ತದೆ. ಅಷ್ಟಲ್ಲದೆ ಅವನು ಜೊಲ್ಲನ್ನು ಕೂಡ ಸುರಿಸುತ್ತಿರುತ್ತಾನೆ. ಅದು ಅವಳ ತೊಡೆಗಳನ್ನು ಒದ್ದೆ ಮಾಡುತ್ತದೆ. ಅವನ ಉಸಿರಿನ ಬಿಸಿ ಇವಳಲ್ಲಿ ಒಂದು ಹೊಸ ರೀತಿಯ ಚೈತನ್ಯವನ್ನು ಮೂಡಿಸುತ್ತಿರುತ್ತಿದೆ. ಅವನು ಕುಡಿದಿದ್ದರೆ ಆ ವಾಸನೆ ಪ್ರತಿ ಬಾರಿ ಇವಳಿಗೆ ಆಗುವುದಿಲ್ಲ. ಆದರೆ ಇಂದು ಆ ವಾಸನೆ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತದೆ. ಅವನು ಹಾಕಿದ್ದ ಪರ್ಫ್ಯೂಮ್ ಕೂಡ ಇವಳನ್ನು ಅವನತ್ತ ಸೆಳೆಯುತ್ತಾ ಇರುತ್ತದೆ. ನಂತರ ಅವನು ದಿಕ್ಕು ಬದಲಾಯಿಸಲು ಪರದಾಡುತ್ತಿರುತ್ತಾನೆ. ಅವಳು ನಿಧಾನವಾಗಿ ಅವನ ತಲೆಯನ್ನು ದಿಂಬಿನ ಮೇಲೆ ಇಡುತ್ತಾಳೆ. ಅದಾದ ಸ್ವಲ್ಪ ಹೊತ್ತಿಗೆ ಅವನ ಕಾಲನ್ನು ನೋಡುತ್ತಾಳೆ. ಅವನು ಶೂ ಹಾಕಿ ಮಲಗಿರುತ್ತಾನೆ. ಕುಡಿದ ಮತ್ತಿನಲ್ಲಿ. ಅವನಿಗೆ ತಿಳಿದಿರುವುದಿಲ್ಲ ಇವರಿಗೂ ಕೂಡ ಏನಾಯಿತು ಅಂತ ಗೊತ್ತಾಗಲಿಲ್ಲ. ಮೈಂಡಲ್ಲಿ ರೂಮಿನ ಒಳಗಡೆ ಬಂದಿರುತ್ತಾಳೆ. ನಿಧಾನವಾಗಿ ಹೋಗಿ ಅವನ ಶೂ ತೆಗೆಯುತ್ತಾಳೆ. ಕಾಲಿಗೆ ಹಾಕಿದ್ದ ಸಾಕ್ಸನ್ನು ಕೂಡ ತೆಗೆಯುತ್ತಾಳೆ. ಅವನನ್ನು ಸರಿಯಾಗಿ ಹಾಸಿಗೆಯ ಮೇಲೆ ಮಲಗಿಸಲು ಪ್ರಯತ್ನಿಸುತ್ತಾಳೆ. ಅವನು ಜಿಮ್ ಬಾಡಿ ಆಗಿದ್ದು ತುಂಬ ದಷ್ಟಪುಷ್ಟವಾಗಿದ್ದ. ತನ್ನ ಡ್ರೆಸ್ಸನ್ನು ಬದಲಾಯಿಸುತ್ತಾಳೆ. ಯಾವಾಗಲೂ ಹಾಕುವ ಟ್ರಾನ್ಸ್ಪರೆಂಟ್ ನೈಟಿಯನ್ನು ತಂದಿರುತ್ತಾಳೆ. ಅದು ತುಂಬ ಈಸಿ. ಹಾಕಿದರೂ ಹಾಕಿದಂತೆ ಕಾಣುವುದಿಲ್ಲ. ಏಕೆಂದರೆ ಅವಳಿಗೆ ಯಾವಾಗಲೂ ಬಟ್ಟೆಗಳು ಭಾರವಿರಬಾರದು. ಅದೂ ಅಲ್ಲದೆ ಇವನಿಗೆ ತುಂಬ ಇಷ್ಟವಾಗುತ್ತದೆ ಅಂತ ಆ ರೀತಿ ನೈಟಿಗಳನ್ನು ತಂದಿರುತ್ತಾಳೆ. ಅದರಲ್ಲಿ ಕಪ್ಪನೆಯ ನೈಟಿಯನ್ನು ಹಾಕಿಕೊಳ್ಳುತ್ತಾಳೆ. ಎಷ್ಟೊತ್ತು ಅತ್ತರೂ ಕೂಡ ಅಷ್ಟೇ. ಸ್ವಲ್ಪ ನಿದ್ರೆ ಮಾಡಬೇಕು. ಎಚ್ಚರ ಇದ್ದಷ್ಟು ಕೂಡ ಈ ಪ್ರಶ್ನೆಗಳಿಗೆ ಉತ್ತರ ಸಿಗುವುದಿಲ್ಲ. ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟು ಹೋಗಿದೆ ಅಂತ ಅವನ ಪಕ್ಕ ಬಂದಾಗ ಅವನನ್ನು ನೋಡಿ ಅವಳ ಮುಖದಲ್ಲಿ ನಗು ಬರುತ್ತದೆ. ಚಿಕ್ಕ ಮಕ್ಕಳು ಪ್ರಶಾಂತವಾಗಿ ಮಲಗಿರುವ ರೀತಿ ಮಲಗಿದ್ದಾನೆ. ಅವನ ಕೆನ್ನೆಯ ಮೇಲೆ ಮುತ್ತು ಕೊಡುತ್ತಾಳೆ. ಅವನ ಶರ್ಟನ್ನು ನೋಡುತ್ತಾಳೆ. ಎಲ್ಲ ಕಡೆ ಬಟನ್ ಬಿಚ್ಚಿ ಹೋಗಿದೆ. ಇದರಿಂದ ಅವನ 6 ಪ್ಯಾಕ್ ಕಾಣುತ್ತಿದೆ. ತುಂಬ ಚೆನ್ನಾಗಿ. ನನ್ನ ನಿಯತ್ತು ಸ್ವಲ್ಪ ಹೊತ್ತಿಗೆ ಹಾಳಾಗಿ ಹೋಯಿತು. ಅವನ ಪಕ್ಕದಲ್ಲಿ ಅವನ ಹತ್ತಿರ ಮಲಗುತ್ತಾಳೆ. ತೀರಾ ಹತ್ತಿರ. ಅವನ ಮುಖದ ಹತ್ತಿರ ಇವಳ ಮುಖವನ್ನು ಇಡುತ್ತಾಳೆ. ಅವನ ಉಸಿರಾಟ ಇವಳ ಮುಖದ ಮೇಲೆ ಬೀಳುತ್ತಿರುತ್ತದೆ. ಅವನ ಬಿಸಿ ಉಸಿರು ಇವಳಲ್ಲಿ ಒಂದು ಹೊಸ ರೋಮಾಂಚನವನ್ನು ತರುತ್ತದೆ. ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾನೆ. ಅವಳ ಎದೆಗಳು, ಸೊಂಟ ಎಲ್ಲವೂ ಕೂಡ ಅವನ ದೇಹಕ್ಕೆ ಟಚ್ ಆಗುತ್ತದೆ. ಅವನಿಗೆ ಎಚ್ಚರವಿಲ್ಲದಿದ್ದರೂ ಕೂಡ ಅವನ ಮುಖದಲ್ಲಿ ನಗು ಬರುತ್ತಿರುತ್ತದೆ ಸಣ್ಣದಾಗಿ. ಇವಳನ್ನು ತಬ್ಬಿಕೊಂಡಾಗ ಇವಳು ಕೂಡ ಅವನ ಅಪ್ಪಿಗೆ ಖುಷಿಪಡುತ್ತಾಳೆ. ಇಬ್ಬರು ಪರಸ್ಪರ ಉಸಿರಾಟವನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುತ್ತಿರುತ್ತಾರೆ. ಅವನು ತನ್ನ ಮಗ್ಗಲನ್ನು ಬದಲಾಯಿಸುತ್ತಾನೆ ಪ್ರತಿ ಅರ್ಧ ಗಂಟೆಗೆ. ನಂತರ ಈ ಕಡೆ ತಿರುಗುತ್ತಾನೆ. ಆಗ ಅವಳು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾಳೆ. ಅವನ ಮೂಗಿನ ಮೇಲೆ, ಕಣ್ಣಿನ ಮೇಲೆ, ಹಣೆಯ ಮೇಲೆ ಮುತ್ತು ಕೊಡುತ್ತಾಳೆ. ಈ ರೀತಿಯ ಕೆಲಸವನ್ನು ಯಾವಾಗಲೂ ವಿಕ್ರಮ್ ಮಾಡುತ್ತಿದ್ದ. ಆದರೆ ಈ ಬಾರಿ ಇವಳೇ ಮಾಡುತ್ತಿದ್ದಾಳೆ. ಅವನನ್ನು ತುಂಬ ಮುದ್ದಿಸಬೇಕು ಅಂತ ಅನಿಸುತ್ತಿದೆ. ಪ್ರತಿ ಬಾರಿಯೂ ಇವಳೇ ಅವನಿಗೆ ಕಷ್ಟವನ್ನು ಕೊಡುತ್ತಿರುತ್ತಾಳೆ.
ಆದರೆ ಈ ಬಾರಿಯಾದರೂ ಸುಖ ಕೊಡಬೇಕು. ಅವನಿಗೆ ಎಚ್ಚರವಾದ ಮೇಲೆ ನನ್ನನ್ನು ಬಿಟ್ಟು ಹೋಗು ಅಂದರೂ ಕೂಡ ನಾನು ಬಿಟ್ಟು ಹೋಗಬೇಕು ಅಲ್ಲವೇ? ನನಗೆ ಯಾವುದೇ ಅಧಿಕಾರ ಇರುವುದಿಲ್ಲ ಅವರ ಮೇಲೆ. ನಿಮ್ಮ ಜೊತೆ ಇರುತ್ತೇನೆ, ನೀವು ನನ್ನವರೇ ಅಂತ ಹೇಳಲು ಎಲ್ಲ ಅಧಿಕಾರವನ್ನು ನಾನು ಈ ಮಗು ನನ್ನ ಹೊಟ್ಟೆಯಲ್ಲಿ ಬಿದ್ದಾಗಲೇ ಬಿಟ್ಟು ಬಿಟ್ಟಿದ್ದೇನೆ. ಕೊನೆ ಪಕ್ಷ ಅವರು ಎಚ್ಚರವಾಗುವುದರ ಒಳಗೆ ನಾನು ಎಷ್ಟು ರೊಮ್ಯಾಂಟಿಕ್ ಆಗಿ ಇಂಟಿಮೇಟ್ ಆಗಿ ಅವರ ಜೊತೆ ಇರುತ್ತೇನೆ ಅಷ್ಟು ಮಾತ್ರ ನಿಜವಾದ ಸತ್ಯ ಅಂತ ಹೇಳಿ ಸ್ವಲ್ಪ ಎಮೋಷ್ನಲ್ ಆದಳು. ತನ್ನ ಕೂದಲನ್ನು ಅವನ ಮುಖದ ಹತ್ತಿರ ಬರುವಂತೆ ಇಟ್ಟು ಸಂಪೂರ್ಣವಾಗಿ ಗಟ್ಟಿಯಾಗಿ ಅವನನ್ನು ತಬ್ಬಿಕೊಂಡು ಮಲಗಿದಳು. ಅವನಿಗೆ ಎಚ್ಚರವಿಲ್ಲದಿದ್ದರೂ ಕೂಡ ಅವಳ ಇರುವು ಅವನ ಒಳಮನಸ್ಸಿಗೆ ಆಗುತ್ತಿದೆ. ಪದೇ ಪದೇ ಅವನು ಅವಳ ಹತ್ತಿರ ಆಗುತ್ತಿದ್ದಾನೆ. ಇಬ್ಬರು ಎಷ್ಟು ಗಟ್ಟಿಯಾಗಿ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಮಲಗಿದ್ದಾರೆ ಅಂದರೆ ಒಂದು ಕೂದಲು ಕೂಡ ಸಾಧ್ಯವಿಲ್ಲ, ಅಷ್ಟು ಹತ್ತಿರ ಇದ್ದಾರೆ. ಅವಳು ರಾತ್ರಿ ಪೂರ್ತಿ ನಿದ್ರೆ ಮಾಡಿಲ್ಲ. ಈ ರೀತಿಯಾಗಿ ನಿರಂತರವಾಗಿ ಅವನನ್ನು ಮುದ್ದಿಸುವುದು, ಅವನನ್ನು ನೋಡುವುದು, ಈ ರೀತಿಯ ಮುದ್ದು ಕೆಲಸಗಳನ್ನು ಮಾಡುತ್ತಿದ್ದಾಳೆ. ಅವಳ ಸಂಪೂರ್ಣ ಪ್ರಪಂಚ ವಿಕ್ಕಿ. ಒಂದು ಸಮಯದಲ್ಲಿ ಅವನು ಇದ್ದ, ಆದರೆ ಈಗ ಇಲ್ಲ. ಅವಳ ಮನಸ್ಸಿನಲ್ಲಿ ಯೋಚನೆ ಇದೆ, ನನ್ನ ರೂಮಿನಲ್ಲಿ ವಿಕ್ಕಿಯ ಫೋಟೋಸ್ ಮತ್ತು ನಂಬರ್ ಇಟ್ಟಿದ್ದು ಯಾರು ಅಂತ. ಅಂದರೆ ಆ ಫೋಟೋದಲ್ಲಿ ಇದ್ದ ನಂಬರ್ ತೆಗೆದುಕೊಂಡು ಅವಳು ಫೋನ್ ಎಷ್ಟು ಮಾಡಿದರೂ ಕೂಡ ಅದು ರೀಚ್ ಆಗಿಲ್ಲ. ನಂತರ ವಿಕ್ಕಿಯ ಗೆಳೆಯನಿಗೆ ಫೋನ್ ಮಾಡಿ ಅವನ ಬಗ್ಗೆ ವಿಚಾರಿಸಿದಾಗ ಅವನು ಫಾರಿನ್ನಲ್ಲಿ ಇದ್ದಾನೆ, ಸದ್ಯಕ್ಕೆ ಬರುವುದಿಲ್ಲ ಅಂತ ಹೇಳಿದ. ನಾನು ತುಂಬ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತನಾಡಬೇಕು, ಪ್ಲೀಸ್ ವಿಕ್ಕಿಯ ನಂಬರನ್ನು ಕಳಿಸಿಕೊಡಿ ಅಂತ ಕೇಳಿದೆ. ಆಗ ಅವನು ಏನಾಗಿದೆ ಅಂತ ಕೇಳಿದಾಗ ನಾನು ವಿಧಿಯಿಲ್ಲದೆ ಎಲ್ಲ ವಿಷಯ, ನನ್ನ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿದೆ, ಮದುವೆಯಾಗಿ ಕೇವಲ 2 ತಿಂಗಳಾಗಿದೆ ಅಷ್ಟೇ, ಆದರೆ 3 ತಿಂಗಳ ಪ್ರೆಗ್ನೆಂಟ್ ನಾನು. ನಿಮಗೆ ತಿಳಿದಿದೆಯಾ, ರೇಷ್ಮಾ ಬರ್ತ್ಡೇ ಪಾರ್ಟಿಗೆ ನಾವೆಲ್ಲ ಹೋಗಿದ್ದೆವು. ಆಗ ಯಾರೋ ನನಗೆ ಕುಡಿಸಿ ನನಗೆ ಕೆಟ್ಟದ್ದು ಮಾಡಲು ಪ್ರಯತ್ನಿಸಿದರಂತೆ. ನಂತರ ವಿಕ್ಕಿ ನಿಮ್ಮನ್ನು ಅವನ ರೂಮಿಗೆ ಕರೆದುಕೊಂಡು ಹೋದ. ಈ ವಿಷಯ ನನಗೆ ಗೊತ್ತು, ನಾನೇ ಹೇಳಿದ್ದು. ರಾತ್ರಿ ಪೂರ್ತಿ ನೀವಿಬ್ಬರು ಒಂದೇ ರೂಮಿನಲ್ಲಿ ಇದ್ದೀರಿ. ಬೆಳಿಗ್ಗೆ ಕೇಳಿದಾಗ ಅವನು ಕೂಡ ನನಗೇನು ನೆನಪಿಲ್ಲ ಅಂತ ಹೇಳಿದ. ನಿನ್ನ ಮಗು ನೆನಪಿಲ್ಲವೇ, ಮತ್ತೆ ಇದೇಗೆ ಆಯಿತು ಅಂತ ಅವಳು ಅವನ ಬಳಿ ಹೇಳಲು ಪ್ರಯತ್ನಿಸಿದ್ದಾಳೆ. ಏನಾದರೂ ವಿಷಯ ಇದ್ದರೆ ಹೇಳಿ, ಪರವಾಗಿಲ್ಲ, ನಾನು ಯಾರಿಗೂ ಹೇಳುವುದಿಲ್ಲ ಅಂತ ಹೇಳಿದ. ಆಗ ನಾನು ಹೇಳಿದೆ, ವಿಕ್ಕಿಯ ಮಗುವಿಗೆ ನಾನು ಅಮ್ಮ ಆಗುತ್ತಿದ್ದೇನೆ. ಈ ವಿಷಯ ನನ್ನ ಮನೆಯಲ್ಲಿ ಗೊತ್ತಾಗುವುದಕ್ಕಿಂತ ಮುಂಚೆ ಏನಾದರೂ ಒಂದು ನಿರ್ಧಾರ ಮಾಡಬೇಕು, ಅವರ ಜೊತೆ ಪರ್ಸ್ನಲ್ ಆಗಿ ಮಾತನಾಡಬೇಕು. ಪ್ಲೀಸ್ ವಿಕ್ಕಿ ನಂಬರನ್ನು ಕೊಡಿ. ನಂಬರ್ ಆಗುತ್ತಿರಲಿಲ್ಲ. ನಾನು ಅವನ ಗೆಳೆಯನ ಬಳಿ ಹೇಳಿದ್ದೇನೆ ನನ್ನ ಪ್ರೆಗ್ನೆನ್ಸಿ ವಿಚಾರ. ಅವನು ಬಂದ ಮೇಲೆ ವಿಕ್ರಮ್ ಎಷ್ಟು ಒಳ್ಳೆಯವನು, ನಿನ್ನ ಮಗುವನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ, ನಾನು ಅವನ ಜೊತೆ ಇದ್ದು ಬಿಡುತ್ತೇನೆ ಅಂತ ಹೇಳುವೆ. ಯಾವುದೇ ಕಾರಣಕ್ಕೂ ವಿಕ್ರಮ್ನನ್ನು ನಾನೆಂದೂ ಬಿಟ್ಟು ಹೋಗಲು ಸಾಧ್ಯವೇ ಇಲ್ಲ. ನನಗೆ ವಿಕ್ರಮ್ ದೇವರು ಕೊಟ್ಟ ವರ, ಅದನ್ನು ಮಣ್ಣಿನಲ್ಲಿ ಎಸೆದು ಹೇಗೆ ಹೋಗಲಿ ಅಂತ ಅವನ ಹಣೆಯ ಮೇಲೆ ಮುತ್ತು ಕೊಡುತ್ತಾಳೆ ಮೃದುವಾಗಿ. ಅವನ ಕೆನ್ನೆಗಳನ್ನು, ಕತ್ತನ್ನು, ಎದೆಗಳನ್ನು ಮುಟ್ಟುತ್ತಾಳೆ. ಪದೇ ಪದೇ ಅವನ ದೇಹವನ್ನು ಮುಟ್ಟುತ್ತಿರುತ್ತಾಳೆ. ಕಣ್ಣು ಮುಚ್ಚಿದರೆ ಭಯ ಅವಳಿಗೆ, ಬೆಳಿಗ್ಗೆ ಆಗಿಬಿಡುತ್ತದೆ ಅಂತ. ನಿದ್ರೆ ಗಣ್ಣಿನಲ್ಲಿ ಅವನ ಬಳಿ ಹೋಗುತ್ತಾಳೆ. ಅವಳ ತುಟಿಗಳು ಅವನ ತುಟಿಗಳಿಗೆ ಟಚ್ ಆಗುತ್ತಿರುತ್ತದೆ. ಸ್ವಲ್ಪ ಹೊತ್ತು ನಂತರ ಕಣ್ಣಿಗೆ ಕಾಣಿಸಿಲ್ಲವಾದರೂ ಸಂಪೂರ್ಣವಾಗಿ ನಿದ್ರೆ ಮಾಡುತ್ತಿದ್ದರು. ಚೆನ್ನಾಗಿ ಕುಡಿದಿದ್ದರು. ಅಂದರೆ ನಾವು ಯಾರನ್ನಾದರೂ ತುಂಬ ಪ್ರೀತಿಸಿದರೆ ಆ ಪ್ರೀತಿಯು ತಿಳಿಯುತ್ತದೆ ಅನ್ನೋದಕ್ಕೆ ವಿಕ್ರಮ್ ಮಾಡುವ ಕೆಲಸಗಳೇ ಸಾಕ್ಷಿ. ಇವರ ಆ ತುಟಿಗಳು ಸ್ಪರ್ಶವಾಗುತ್ತಿರುತ್ತದೆ. ಆದರೆ ಅವಳ ತುಟಿಗಳಲ್ಲಿ ನಿದ್ರೆ ಕಣ್ಣಿನಲ್ಲಿ ಕೂಡ ನಿರಂತರವಾಗಿ ಮುತ್ತುಗಳನ್ನು ಕೊಡುತ್ತಿರುತ್ತಾರೆ. ಅವನು ಕೂಡ ಇವಳ ತುಟಿಗಳಿಗೆ ನಿರಂತರವಾಗಿ ಮುತ್ತು ಕೊಡುತ್ತಿರುತ್ತಾನೆ. ಇವಳು ಕೂಡ ಸಹಕರಿಸುತ್ತಾಳೆ. ಅವಳು ಹಾಕಿದ್ದ ಲಿಪ್ಸ್ಟಿಕ್ಕನ್ನು ಸಂಪೂರ್ಣವಾಗಿ ಅವನೇ ತಿನ್ನುತ್ತಾನೆ. ಅವಳು ಅವನ 2 ಕೆನ್ನೆಗಳನ್ನು ಹಿಡಿದುಕೊಂಡು
ಅವನ ತುಟಿಗಳಿಗೆ ನಿರಂತರವಾಗಿ ಮುತ್ತನ್ನು ಕೊಡುತ್ತಿರುತ್ತಾಳೆ. ತುಟಿಗಳಿಗೆ ಇದೇ ಮೊದಲ ಬಾರಿ ಇವಳು ಸಂಪೂರ್ಣವಾಗಿ ಅವನಿಗೆ ಮುತ್ತನ್ನು ಕೊಡುತ್ತಿರುವುದು. ಅವನಿಗೆ ಎಚ್ಚರ ಇರುವುದು ಇಲ್ಲದೇ ಇರುವುದು ಎರಡೂ ಒಂದೇ, ಏಕೆಂದರೆ ಇವಳನ್ನು ಸಂಪೂರ್ಣವಾಗಿ ಮುದ್ದಿಸುತ್ತಿದ್ದಾನೆ. ನಿದ್ರೆ ಗಣ್ಣಿನಲ್ಲಿ ಅವಳ ದೇಹದ ಎಲ್ಲ ಭಾಗಗಳಿಗೆ ಅವನಿಗೆ ತಿಳಿಯದೆ ಕೈಯನ್ನು ಹಾಕುತ್ತಾನೆ, ತಬ್ಬಿಕೊಳ್ಳುತ್ತಾನೆ. ಅವಳ ಸೊಂಟವನ್ನು, ತೊಡೆಗಳನ್ನು, ಬೆನ್ನನ್ನು ನಿರಂತರವಾಗಿ ತನ್ನ ಕೈಯಿಂದ ಸವರುತ್ತಾನೆ. ಅವಳ ಕೆನ್ನೆಗಳನ್ನು ಕೂಡ ಸವರುತ್ತಾನೆ. ಅವಳ ಮುಖ ಕೆಂಪಾಗುತ್ತದೆ, ಏಕೆಂದರೆ ಅವನಿಗೆ ಗೊತ್ತಿಲ್ಲದಿದ್ದರೂ ನನಗೆ ಎಲ್ಲವನ್ನು ಮಾಡುತ್ತಿದ್ದಾನೆ ಅಂತ. ಅವಳು ಕೂಡ ಅವನ ಶರ್ಟನ್ನು ಸಂಪೂರ್ಣವಾಗಿ ತೆಗೆದು ಬಿಡುತ್ತಾಳೆ. ಈಗ ಸ್ವಲ್ಪ ಚಳಿ ಇರುವುದರಿಂದ ಅವನು ಅವಳ ಹತ್ತಿರ ಬರುತ್ತಾನೆ, ಅವಳ ದೇಹದ ಬಿಸಿಯನ್ನು ತೆಗೆದುಕೊಳ್ಳಲು. ಅವನ ಎದೆಯನ್ನು ನೋಡಿ ಅವಳು ಸಂಪೂರ್ಣವಾಗಿ ಕಳೆದು ಹೋಗುತ್ತಾಳೆ. 6 ಪ್ಯಾಕ್, ತುಂಬ ದಷ್ಟಪುಷ್ಟವಾಗಿದ್ದಾನೆ, ಬಿಳಿ ಬಣ್ಣದ ಮೈ. ಯಾವುದೇ ಫಿಲ್ಮ್ ಹೀರೋ ಕೂಡ ಇವನಷ್ಟು ಅಟ್ರಾಕ್ಟಿವ್ ಆಗಿ ಇಲ್ಲ, ಅಷ್ಟೊಂದು ಹ್ಯಾಂಡ್ಸಮ್ ಆಗಿ ಇದ್ದಾನೆ. ದಮಯಂತಿಗೆ ಗೊತ್ತಿಲ್ಲದಿದ್ದರೂ, ವಿಕ್ರಮ್ಗೆ ಗೊತ್ತಿಲ್ಲವಾದರೂ ಇಬ್ಬರೂ ಕೂಡ ಪರಸ್ಪರ ಒಬ್ಬರ ಹತ್ತಿರ ಒಬ್ಬರು ಇರುತ್ತಾರೆ. ಒಬ್ಬರ ದೇಹದ ಬಿಸಿಯನ್ನು ಇನ್ನೊಬ್ಬರು ತೆಗೆದುಕೊಳ್ಳುತ್ತಿರುತ್ತಾರೆ. ಅವಳು ವಿಕ್ರಮ್ನನ್ನು ಎಷ್ಟು ನೀಟಾಗಿ, ಎಷ್ಟು ಕಾಮದ ದೃಷ್ಟಿಯಿಂದ ಎಂದು ನೋಡಿರಲಿಲ್ಲ. ಅದಕ್ಕಾಗಿ ಅವನು ಇಂದು ತುಂಬ ಸುಂದರವಾಗಿ ಕಾಣುತ್ತಿದ್ದಾನೆ. ಅವನ ಸೊಂಟದ ಮೇಲೆ ಮುತ್ತು ಕೊಡುತ್ತಾಳೆ. ನಂತರ ಅವನ ಎದೆಗೆ ಹೊರಗಿ ಗಟ್ಟಿಯಾಗಿ ಅವನನ್ನು ತಬ್ಬಿಕೊಂಡು ಮಲಗುತ್ತಾಳೆ. ಅವಳ ಸಂಪೂರ್ಣ ಕೂದಲು ಅವನ ದೇಹದ ಮೇಲೆ ಇದೆ. ಸಡನ್ನಾಗಿ ಇವಳು ಅವನ ಎದೆಗೆ ಹೊರಗಿದಾಗ ಅವನ ಮುಖದಲ್ಲಿ ಅವನಿಗೆ ತಿಳಿಯದೆ ಒಂದು ಸ್ಮೈಲ್ ಬರುತ್ತದೆ. ಇಷ್ಟು ಹೊತ್ತು ಸ್ವಲ್ಪ ಸ್ವಲ್ಪ ಸಮಯಕ್ಕೆ ಮಗ್ಗಲು ಬದಲಾಯಿಸುತ್ತಾ ಇದ್ದವನು ಅವಳು ಅವನ ಎದೆ ಮೇಲೆ ಮಲಗಿದ ಮೇಲೆ ಒಂದೇ ಒಂದು ಬಾರಿಯೂ ಕೂಡ ಅಲ್ಲಾಡಲಿಲ್ಲ. ಬದಲಿಗೆ ಅವಳು ಅದೇ ರೀತಿ ಮಲಗಲಿ ಅನ್ನುವ ರೀತಿ ಅವನ ಒಳಮನಸ್ಸು ಹೇಳುತ್ತಾ ಇತ್ತೇನೋ. ಇಬ್ಬರು ಬೆಳಿಗ್ಗೆ ಆಗುವವರೆಗೂ ಇದೇ ಪೊಸಿಷನ್ನಲ್ಲಿ ಇರುತ್ತಾರೆ. ಅವನ ಮನಸ್ಸಿಗೆ ಅವಳು ತನ್ನ ಎದೆಯ ಮೇಲೆ ಇರಲಿ ಅಂತ ಅವಳಿಗೆ, ನಾನು ಇವನನ್ನು ಬಿಟ್ಟು ಹೋಗುವುದಿಲ್ಲ ಅಂತ. ಇಬ್ಬರ ಮನಸ್ಸಿನಲ್ಲಿ ಅದು ತುಂಬ ಸ್ಟ್ರಾಂಗ್ ಆಗಿ ನಿಂತಿರುವುದರಿಂದ ವಿಕ್ರಮ್ ಮತ್ತು ದಮಯಂತಿ ಬೆಳಿಗ್ಗೆಯಾದರೂ ಕೂಡ ಹೇಳುತ್ತಿಲ್ಲ. ಅವಳು ಪದೇ ಪದೇ ಎಚ್ಚರವಾಗಿ ಭಯದಿಂದ ಅವನನ್ನು ನೋಡಿ ಪುನಃ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮಲಗುತ್ತಿದ್ದಾಳೆ. ಚಿಕ್ಕ ಮಕ್ಕಳಿಗೆ ಅಮ್ಮ ಇನ್ನೇನೋ ಬಿಟ್ಟು ಹೊರಟು ಹೋಗುತ್ತಾಳೆ, ಇನ್ನು ನನ್ನ ಜೊತೆ ಇರುವುದಿಲ್ಲ ಅಂತ ಭಯವಾಗುತ್ತದೆ. ಆ ರೀತಿ ಅವರಿಬ್ಬರ ಹೊಂದಾಣಿಕೆ ಇದೆ. ಅವನಿಗೆ ಮೊದಲೇ ಎಚ್ಚರವಾಗುತ್ತದೆ ತನ್ನ ಎದೆಯ ಮೇಲೆ ದಮಯಂತಿ ಮಲಗಿದ್ದಾಳೆ ಅಂತ. ಅವನ ಹೃದಯಕ್ಕೆ ಅರ್ಥವಾಗುತ್ತದೆ, ಏಕೆಂದರೆ ಅವಳ ಸ್ಪರ್ಶ, ಅವಳ ಕೂದಲು ಅವನಿಗೆ ತುಂಬ ಚೆನ್ನಾಗಿ ಗೊತ್ತು. ಅವನ ಮುಖದಲ್ಲಿ ಸುಂದರವಾದ ನಗು ಬರುತ್ತದೆ. ಅವಳ ಕೂದಲನ್ನು ತನ್ನ ಕೈಯಿಂದ ಸವರುತ್ತಿದ್ದಾನೆ. ಅವನಿಗೆ ತಾವಿಬ್ಬರು ದೂರ ಹೋಗುತ್ತಿದ್ದೇವೆ ಅನ್ನುವ ವಿಷಯ ನೆನಪಿಲ್ಲ. ಇನ್ನೂ ಕೂಡ ಮಲಗಲಿ, ಇಷ್ಟು ಬೇಗ ಇವಳು ಹೇಗೆ ಹೇಳುತ್ತಾಳೆ ಆರಾಮವಾಗಿ ಅಂತ ತುಂಬ ಪ್ರೀತಿಯಿಂದ ಸವರುತ್ತಿದ್ದಾನೆ. ರಾತ್ರಿ ಇಬ್ಬರ ಮಧ್ಯೆ ನಡೆದ ಮುತ್ತುಗಳ ಸೆಣಸಾಟ ಇವನಿಗೆ ನೆನಪಿಲ್ಲವಾದರೂ ಇವನ ಮನಸ್ಸಿಗೆ, ಹೃದಯಕ್ಕೆ ನೆನಪಿದೆ. ಅದಕ್ಕಾಗಿ ಒಂದು ಫ್ರೆಶ್ ಆಗಿರುವ ರೀತಿ ಅವನಿಗೆ ಅನಿಸುತ್ತಿದೆ. ಇವಳು ನನ್ನ ಬದುಕಿನಲ್ಲಿ ಬಂದಿದ್ದು ನನ್ನ ಅದೃಷ್ಟ, ನನ್ನ ಪಾಲಿನ ದೇವತೆ ಅಂತ ಪದೇ ಪದೇ ಅಂದುಕೊಳ್ಳುತ್ತಿರುತ್ತಾನೆ. ತನ್ನ ಎರಡೂ ಕೈಗಳನ್ನು ಅವಳ ಮೇಲೆ ಹಾಕಿ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ. ಆಗ ಅವಳಿಗೆ ಎಚ್ಚರವಾಗುತ್ತದೆ. ಅವನು ಸಾರಿ ಮಲಗು, ನಾನು ಮರೆತುಬಿಟ್ಟೆ. ನಿನ್ನನ್ನು ನೋಡಿದ ತಕ್ಷಣ ತಬ್ಬಿಕೊಳ್ಳಬೇಕು ಅಂತ ಅನಿಸಿತು. ಚಳಿ ಆಗುತ್ತಿತ್ತು, ಶರ್ಟ್ ಬೇರೆ ತೆಗೆದಿದ್ದೀಯಾ, ಏನು ಮಾಡಲಿ ಅಂತ ಅವನು ನಾಟಕ ಮಾಡಿದ. ಆದರೂ ಕೂಡ ಅವಳು ನಿಧಾನವಾಗಿ ಅವಳು ಬಲಗಡೆ ಎದ್ದಳು. ಎದ್ದ ತಕ್ಷಣ ಅವಳ ಎರಡೂ ಕೈಗಳನ್ನು ನೋಡುವುದು ಅವಳ ಅಭ್ಯಾಸ. ಆನಂತರ ವಿಕ್ರಮ್ನನ್ನು ನೋಡಿ ಅವನ ಹಣೆಗೆ ಮುತ್ತು ಕೊಟ್ಟಳು. ಕೆಳಗೆ ಇಳಿಯುತ್ತಿದ್ದಳು. ಆದರೆ ಅವನು ಅವಳನ್ನು ತನ್ನ ಕಡೆಗೆ ಎಳೆದುಕೊಂಡು
ಅವಳ ತುಟಿಗೆ ಕ್ಷಣ ಮಾತ್ರದಲ್ಲಿ ಚುಂಬಿಸಿದ. ಆಗ ಅವಳು, ಬಿಡಿ, ನನಗೆ ಕೆಲಸವಿದೆ, ನಾನು ಹೋಗಬೇಕು ಅಂತ ಹೇಳುತ್ತಿದ್ದಾಳೆ. ಆಗ ವಿಕ್ರಮ್, ನಿಜ ಹೇಳು, ರಾತ್ರಿ ನನ್ನ ಶರ್ಟನ್ನು ತೆಗೆದಿದ್ದು ಯಾರು? ನನಗೆ ನೆನಪಿಲ್ಲ ರಾತ್ರಿ ಏನಾಯಿತು ಅಂತ. ಅವನು ಕೇಳಿದಾಗ ಅವಳು, ನಾನೇ ತೆಗೆದಿದ್ದು. ನೀವು ನಿಮ್ಮ ಎದೆಯನ್ನು ಕೆರೆದುಕೊಳ್ಳುತ್ತಿದ್ದೀರಿ. ಏನಾಗಿದೆ ನಿಮ್ಮ ಎದೆಯಲ್ಲಿ ನೋಡಲು ಅಂತ ತೆಗೆದೆ. ಆಗ ಅವನು ಎಮೋಷ್ನಲ್ ಆಗಿ ಕೇಳುತ್ತಾನೆ, ಏನಾಗಿತ್ತು ನನ್ನ ಎದೆಯಲ್ಲಿ? ಏನಾದರೂ ನೋಡಿದ? ಏನಾದರೂ ಕಾಣಿಸಿತಾ? ಏನಾದರೂ ಕೇಳಿಸಿತಾ ಅಂತ ಅವನು ಕೇಳಿದ. ಆಗ ಅವಳು, ಹೌದು, ತುಂಬ ಕೇಳಿಸಿತು, ತುಂಬ ಕಾಣಿಸಿತು ಅಂತ ಹೇಳಿದಳು. ಅವನು ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಏನು ಕಾಣಿಸಿತು, ಏನು ಕೇಳಿಸಿತು ಹೇಳು ಅಂತ ಹೇಳುತ್ತಾನೆ. ಆಗ ಅವಳು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ, ನಿಮ್ಮ ಪ್ರೀತಿ ಕಾಣಿಸಿತು, ನಿಮ್ಮ ಪ್ರೀತಿಯ ಕೂಗು ಕೇಳಿಸಿತು, ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಕೂಗುತ್ತಿರುವುದು. ನಿಮ್ಮ ಪ್ರೀತಿಯ ಹಾಳ ಕಾಣಿಸಿತು. ನಾನು ಎಂಥ ನತದೃಷ್ಟವಂತೆ. ನೀವು ಸಿಕ್ಕರೂ ಕೂಡ ನಿಮ್ಮ ಜೊತೆ ಸರಿಯಾಗಿ ಬಾಳಲು ಆಗುತ್ತಿಲ್ಲ. ದೇವರು ಇನ್ನೆಷ್ಟು ಒಳ್ಳೆಯದು ಮಾಡಲು ಸಾಧ್ಯ? ನಾನು ಮಾಡಿಕೊಂಡ ಅವಾಂತರದಿಂದ ನನ್ನ ಬದುಕು ಸರ್ವನಾಶವಾಯಿತು. ಹೋದ ಒಂದೇ ಒಂದು ಪಾರ್ಟಿ ಎಲ್ಲ ಮುಗಿಸಿ ಹೋಯಿತು ಅಂತ ಅಂದುಕೊಂಡು ತನ್ನ ಕಣ್ಣುಗಳನ್ನು ತುಂಬಿಕೊಂಡಳು. ಆಗ ಅವನು ಭಯದಿಂದ, ಈಗ ನಾನು ಏನು ಕೇಳಬಾರದು ಕೇಳಿದೆ? ನೀನು ಏಕೆ ಅಳುತ್ತಿದ್ದೀಯಾ? ಬೆಳಿಗ್ಗೆ ಬೆಳಿಗ್ಗೆ ನಿನ್ನ ಕಣ್ಣುಗಳಿಂದ ಕಣ್ಣೀರನ್ನು ನನ್ನ ಕೈಯಲ್ಲಿ ನೋಡಲು ಸಾಧ್ಯವಿಲ್ಲ. ಕಣ್ಣೀರು ನಿನ್ನ ಕಣ್ಣಿನಲ್ಲಿ ಬಂದರೆ ನೋವಾಗುವುದು ನನಗೆ, ನನ್ನ ಹೃದಯಕ್ಕೆ ಅಂತ ಹೇಳಿದ. ಪುನಃ ಅವಳನ್ನು ತಬ್ಬಿಕೊಂಡು ಸಮಾಧಾನ ಮಾಡಿದ. ಏನೇ ವಿಷಯವಿದ್ದರೂ ಅಳಬಾರದು, ನೀನು ಖುಷಿಯಾಗಿರುವುದನ್ನು ಮಾತ್ರ ನಾನು ನೋಡಲು ಸಾಧ್ಯ ಅಂತ. ಅವನು ಅವಳ ತಲೆಯನ್ನು ಬೆನ್ನನ್ನು ಸವರಿದ. ಏನಾದರೂ ತಿನ್ನಲು ಕೇಳು, ತಂದು ಕೊಡುತ್ತೇನೆ ಅಂತ ಹೇಳಿದ. ಆಗ ಅವಳು, ನಾವು ಎಲ್ಲಿದ್ದೇವೆ, ಒಂದು ಬಾರಿ ನೋಡಿ ಅಂತ ನಿಧಾನವಾಗಿ ಹೇಳಿದಳು. ಅವನಿಗೆ ಅಲ್ಲಿಯವರೆಗೂ ನಾವು ತಮ್ಮ ರೆಸಾರ್ಟ್ನ ರೂಮಿನಲ್ಲಿ ಇದ್ದೇವೆ ಅನ್ನುವ ಅರಿವು ಇಲ್ಲ. ಇನ್ನು ನಮ್ಮ ರೂಮಿನಲ್ಲೇ ಇದ್ದೇವೆ ಅಂತ ಅವನು ಅಂದುಕೊಂಡಿದ್ದಾನೆ. ತುಂಬ ಹೊತ್ತು ಬೇಕಾಯಿತು ಅವನು ನಾನು ಹೇಗೆ ಇಲ್ಲಿ ಬಂದೆ ಅನ್ನುವುದನ್ನು ನೆನಪಿಸಿಕೊಳ್ಳಲು. ವಿಕಿಯ ಜೊತೆ ಫೋನ್ನಲ್ಲಿ ಮಾತನಾಡುತ್ತಿದ್ದಳು. ಅವನ ಫೋಟೋವನ್ನು ನೋಡಿ ಎಮೋಷ್ನಲ್ ಆದಳು. ಅವರಿಬ್ಬರು ಪಾರ್ಟಿಗೆ ಹೋದಾಗ ಸೇರಿರುವುದು, ಅದರಿಂದ ಅವಳು ಪ್ರೆಗ್ನೆಂಟ್ ಆಗಿರುವುದು, ಎಲ್ಲವೂ ಒಂದೊಂದೇ ನೆನಪಾಯಿತು. ಒಂದೊಂದೇ ನೆನಪಾದಂತೆ ಅವನ ಮುಖದಲ್ಲಿ ಬದಲಾವಣೆಗಳು ಕಾಣಿಸತೊಡಗಿತು. ಇದರಿಂದ ಇವಳಿಗೆ ಸ್ವಲ್ಪ ಭಯವಾಯಿತು. ಅವನ ಮನಸ್ಸಿನ ಭಾರ ಜಾಸ್ತಿ ಆಗುತ್ತಿದೆ. ಅವಳು ಅವನ ಜೊತೆ ಮಾತನಾಡಿದ್ದನ್ನು ಸಂಪೂರ್ಣವಾಗಿ ಕೇಳಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಆದರೆ ತುಂಬ ಅರ್ಜೆಂಟಾಗಿ ಅವನಿಗೆ ಫೋನ್ ಮಾಡಿದ್ದಾಳೆ. ಅಂದರೆ ನಿನ್ನ ಮಗು ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿದೆ, ನಾನು ನಿನ್ನ ಜೊತೆ ಬಂದು ಬಿಡುತ್ತೇನೆ ಅಂತ ಹೇಳಿರಬಹುದು. ಏನಿದ್ದರೂ ನನ್ನನ್ನು ಕಂಡರೆ ಯಾರಿಗೂ ಇಷ್ಟವಿಲ್ಲ ಅಲ್ಲವೇ? ಯಾರೂ ಇರುತ್ತಾರೆ ನನ್ನ ಜೊತೆ. ಅವಳಿಗೆ ಏನು ಇಷ್ಟ ಬರುತ್ತದೆ ಅದೇ ಮಾಡಿಕೊಳ್ಳಲಿ. ಅವಳಿಗೆ ನಿಜವಾದ ಪ್ರೀತಿ ಎಲ್ಲಿ ಸಿಗುತ್ತದೆ ಅಲ್ಲೇ ಹೋಗಲಿ. ಅವಳ ಬದುಕು ಅವಳ ಇಷ್ಟ ಅಂತ ಅವನಿಗೆ ತುಂಬ ಹಿಂಸೆ ಆಗುತ್ತಿತ್ತು. ಅವಳ ಎದುರಿಗೆ ಕೂರಲು ಕೂಡ ಸಾಧ್ಯವಾಗದೆ ವಾಶ್ರೂಮ್ಗೆ ಹೋದ. ಬಾಗಿಲನ್ನು ಗಟ್ಟಿಯಾಗಿ ಹಾಕಿ ಹೊರಗೆ ಶಬ್ದ ಬರದಂತೆ ಅಳಲು ಶುರು ಮಾಡಿದ. ಎಷ್ಟು ಹೊತ್ತಿರೂ ಕೂಡ ಕಣ್ಣೀರು ನಿಲ್ಲುತ್ತಿಲ್ಲ. ಅವಳು ನನ್ನನ್ನು ಬಿಟ್ಟು ಹೊರಟು ಹೋಗುತ್ತಾಳೆ ಅವನ ಪ್ರಿಯತಮನ ಜೊತೆ ಅನ್ನುವುದನ್ನು ನೆನೆಸಿಕೊಂಡು ಅವನಿಗೆ ತುಂಬ ನೋವಾಗುತ್ತದೆ. ತನ್ನ ಹೃದಯವನ್ನು ಯಾರೋ ಛಿದ್ರ ಮಾಡಿದರು ಅಂತ ಅನಿಸುತ್ತದೆ. ಆದರೂ ಕೂಡ ಚೆನ್ನಾಗಿ ಮುಖವನ್ನು ತೊಳೆದುಕೊಂಡು ಹಲ್ಲುಗಳನ್ನು ಬ್ರಷ್ ಮಾಡಿ ಹೊರಗೆ ಬಂದ. ಅಲ್ಲಿಯವರೆಗೆ ಅವಳು ಹಾಸಿಗೆ ಮೇಲೆ ಕುಳಿತುಕೊಂಡು ಅವನು ಓದೋದನ್ನೇ ನೋಡುತ್ತಾ ಇದ್ದಳು. ಅವನಷ್ಟೇ ನೋವು ಕೂಡ ಆಗುತ್ತಿದೆ ಅವಳಿಗೂ. ಅವಳ ಭಯ, ವಿಕ್ರಮ್ ನನ್ನನ್ನು ಒಪ್ಪಿಕೊಳ್ಳುವುದಿಲ್ಲ ಅಂತ. ನನ್ನನ್ನು ಒಪ್ಪಿಕೊಂಡರೂ ನನ್ನ ಮಗುವನ್ನು ಏಕೆ ಸಾಕುತ್ತಾನೆ? ಈ ರೀತಿಯ ಯೋಚನೆ. ಅವನು ಹೊರಗೆ ಬಂದು, ನಿನ್ನನ್ನು ಯಾರು ಇಲ್ಲಿಗೆ ಕರೆದುಕೊಂಡು ಬಂದರು? ನಿನಗೆ ಗೊತ್ತಿರಲಿಲ್ಲ ಅಲ್ಲವೇ ನಮ್ಮ ರೆಸಾರ್ಟ್ ಅಂತ ಕೇಳಿದ. ಅದು ಮಾವ ಅವರು ಕರೆದುಕೊಂಡು ಬಂದರು. ನೀವಿಬ್ಬರು ಹನಿಮೂನ್ಗೆ ಎಲ್ಲೂ ಹೋಗಿಲ್ಲ. 2-3 ದಿನ ಇದೇ ರೆಸಾರ್ಟ್ನಲ್ಲಿ ರೆಸ್ಟ್ ಮಾಡಿ ಫ್ರೀಯಾಗಿ ಇರಿ.
ಮನೆಯಲ್ಲಿ ಇದ್ದರೆ ವಿಕ್ರಮ್ಗೆ ನಿನಗೆ ತುಂಬ ಕೆಲಸ ಅಂತ ಹೇಳಿದರು. ಎಲ್ಲರೂ ಕೂಡ ಇದನ್ನೆಲ್ಲ ಕೊಟ್ಟು ಕಳಿಸಿದ್ದಾರೆ ಅಂತ ಅವರು ಕೊಟ್ಟಿದ್ದ ಜ್ಯೂಸ್ಗಳು, ಹಣ್ಣುಗಳು, ಡ್ರೈ ಫ್ರೂಟ್ಸ್ಗಳು ಇವುಗಳ ಬಗ್ಗೆ ಹೇಳಿ ನಕ್ಕಳು. ಆದರೆ ಅವನ ಮನಸ್ಸಿನಲ್ಲಿ ಹನಿಮೂನ್ ಅಂದ ತಕ್ಷಣ ಒಂದು ರೀತಿಯ ಹೊಸ ಅನುಭವವಾಯಿತು. ಹೌದು, ನನ್ನ ಹೆಂಡತಿಯ ಜೊತೆ ನಾನು ಹನಿಮೂನ್ಗೆ ಹೋಗಿಲ್ಲ. ಅಪ್ಪ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಕೊನೆ ಪಕ್ಷ ಇಲ್ಲಿ ಇರುವ 3 ದಿನವಾದರೂ ನಾನು ಅವಳ ಜೊತೆ ಸಂಪೂರ್ಣವಾದ ಸಮಯವನ್ನು ಕಳೆಯುತ್ತೇನೆ. ಇಲ್ಲಿಂದ ಹೋದ ಮೇಲೆ ಅವಳು ವಿಕ್ಕಿ ಜೊತೆ ಹೋಗಬೇಕು ಅಂದರೆ ಹೋಗಲಿ. ಅವಳ ಬದುಕು, ಅವಳ ಇಷ್ಟ. ಈ 3 ದಿನಗಳ ಸಿಹಿ ಅನುಭವಗಳ ನೆನಪನ್ನು ಜೀವನ ಪರ್ಯಂತ ನನ್ನ ಮನಸ್ಸಿನ ಪುಟಗಳಲ್ಲಿ ಇಟ್ಟುಕೊಂಡು ಅವುಗಳ ಸುಖದಲ್ಲಿ ನಾನು ಬದುಕನ್ನು ಸಾಗಿಸುತ್ತೇನೆ ಅಂತ ತನಗೆ ತಾನು ಅಂದುಕೊಂಡ. ಅವನ ಮುಖದಲ್ಲಿ, ಕಣ್ಣುಗಳಲ್ಲಿ ಮಿಂಚು ಬಂತು. ಅವಳ ಕೈಗಳನ್ನು ಹಿಡಿದುಕೊಂಡ. ಮುಂದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.